ವೆಲ್ಕಮ್ ಟು ವಿಶ್ಫುಲ್ ಅಡುಗೆ ಮನೆ. ಮೆಂತ್ಯ ಸೊಪ್ಪಿಂದ ಪ್ರತಿಭಾ. ಹೌದು ಆಶಾ, ಮೆಂತ್ಯ ಸೊಪ್ಪಿಂದ ತುಂಬಾ ಹೆಲ್ದಿ ರೆಸಿಪಿ. ಓಕೆ, ವರ್ಷಾನುಗಟ್ಲೆ ಇಡುವಂಥ ಒಂದು ರೆಸಿಪಿ. ತುಂಬಾನೇ ಡಿಫ್ರೆಂಟ್ ಆಗೈತೆ, ತುಂಬಾ ಸಖತ್ತಾಗಿ ಕೂಡ ಇರುತ್ತೆ, ಹೆಲ್ದಿ ಕೂಡ ಇರುತ್ತೆ. ಸೊ ಯಾವ ಥರ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಇಲ್ಲಿ ನಾನು 2 ಹಿಡಿಯಷ್ಟು ಮೆಂತ್ಯ ಸೊಪ್ಪನ್ನು ತಗೊಂಡಿದ್ದೀನಿ, ಅಂದರೆ ಅರ್ಧ ಕಟ್ಟು ಮೆಂತ್ಯ ಸೊಪ್ಪನ್ನು ತಗೊಂಡಿದ್ದೀನಿ. ಇದನ್ನ ಮೆಂತ್ಯ ಸೊಪ್ಪನ್ನು ನೀರಲ್ಲಿ ಈ ಥರ ನೆನೆಸ್ಬಿಟ್ಟು ಇಟ್ಬಿಡೋಣ. ನೋಡಿ, ಇಲ್ಲೊಂದು ಬಾಣಲಿ ಬಿಸಿ ಇಟ್ಟು ಇದ್ರ ಒಳಗಡೆ ನಾವು ನೀರನ್ನು ಹಾಕೊಳ್ಳೋಣ. ನೀರು ಎಷ್ಟು ಹಾಕೋಬೇಕಂದ್ರೆ 1 ಕಪ್ ರವೆಗೆ 5 ಕಪ್ಪದಷ್ಟು ನೀರು ಬೇಕು. 1 ಕಪ್ ಉಪ್ಪಿಟ್ಟಿನ ರವೆಗೆ 5 ಕಪ್ ಅಷ್ಟು ನೀರು. ಸ್ವಲ್ಪ ನೀರು ಜಾಸ್ತಿ ಆದ್ರೂ ಪರವಾಗಿಲ್ಲ, ಕಡಿಮೆ ಮಾತ್ರ ಹಾಕೊಳಕ್ ಹೋಗ್ಬೇಡಿ. ಇವಾಗ ನೀರು ಹಾಕಿದ ತಕ್ಷಣನೇ ನೋಡಿ, ನೀರು ಹಾಕಿದ ನಂತರ ಇಮಿಡಿಯೇಟ್ ಆಗಿನೇ ರವೆ ಹಾಕೊಳ್ಳೋಣ. ನೀರು ಕಾಯೋ ತನಕ ವೇಟ್ ಮಾಡ್ಬೇಕಂತೇನಿಲ್ಲ. ನೀವು ನೀರು ಕಾಯೋ ತನಕ ವೇಟ್ ಮಾಡಿದ್ರೆ ಗಂಟಾಗುತ್ತೆ ಒಳಗಡೆ. ಹಾಗಾಗಿ ಇಮಿಡಿಯೇಟ್ ಆಗಿ ಈ ಥರ ಕೈ ಆಡಿಸ್ಕೊಳ್ಳೋಣ. ನೋಡಿ, ಇವಾಗ ಕುದೀತಾ ಕುದೀತಾ ಇದು ಗಟ್ಟಿ ಆಗುತ್ತೆ. ಹಾಗಾಗಿ ಪಕ್ಕಕ್ಕೂ ಕೂಡ ಇನ್ನೊಂದು ಸ್ವಲ್ಪ ನೀರನ್ನು ಬಿಸಿ ಮಾಡ್ಕೊಳಕ್ಕೆ ಇಟ್ಕೊಂಡ್ರೆ ಒಳ್ಳೆಯದು. ಉರಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬಹುದು. ಬಟ್ ಇವತ್ತು ನಾವು ಸೌದೆ ಒಲೆ ಮೇಲೆ ಮಾಡ್ತಾ ಇದ್ದೀವಿ, ಒಂದೇ ಥರ ಉರಿಯುತ್ತೆ. ಅಥವಾ ಮಧ್ಯದಲ್ಲಿ ಸ್ವಲ್ಪ ಸೌದೆನ ತೆಗಿಬೇಕಾಗುತ್ತೆ. ಸೌದೆ ಒಲೆಯಲ್ಲಿ ಮಾಡೋರಿಗೆ ಈ ಟಿಪ್ಸು. ಇವಾಗ ಈ ಥರ ಒಂದು ಸರ್ತಿ ಕೈ ಆಡಿಸ್ಕೊಳ್ಳೋಣ. ನೋಡಿ, ಎಲ್ಲಿ ಒಂದು ಗಂಟಿಲ್ಲ. ಅದಕ್ಕೆ ಇಮಿಡಿಯೇಟ್ ಆಗಿದ್ರೊಳಗಡೆ ನೀರಿನ ಜೊತೆ ರವೆನ ಹಾಕ್ಕೋಬೇಕು. ಇವಾಗ ಉಪ್ಪನ್ನು ಹಾಕ್ಕೊಳ್ಳೋಣ. ಉಪ್ಪನ್ನು ಒಂದು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳೋಣ. ಕಂಟಿನ್ಯೂಸ್ ಆಗಿ ಇದೇ ಥರ ಕೈನ ಆಡಿಸ್ಬೇಕು, ಇಲ್ಲಾಂದರೆ ಗಂಟಾಗುತ್ತೆ. ಯಾಕಂದ್ರೆ ರವೆ ನಾವು ಹುರಿದಿರಂಗಿಲ್ಲಲ್ಲ, ಹಸಿ ರವೆನೇ ಇರುತ್ತೆ. ಹಾಗಾಗ್ಬಿಟ್ಟು ಇದೇ ಥರ ಕೈನ ಆಡಿಸ್ತಾ ಹೋಗಬೇಕು. ಇವಾಗ ಇದು ನೋಡಿ ಸ್ವಲ್ಪ ಗಟ್ಟಿ ಆಗ್ತಾ ಇದೆ ಅಲ್ಲ, ಹಾಗಾಗಿ ಇವಾಗ ಇನ್ನೊಂದು ಸ್ವಲ್ಪ ಇದ್ರೊಳಗಡೆ ನಾವು ನೀರನ್ನು ಹಾಕ್ಕೊಳ್ಳೋಣ. ನೀರು ಜಾಸ್ತಿ ಆದರೆ ನಡೆಯುತ್ತೆ? ನೀರು ಒಂದು ಸ್ವಲ್ಪ ಜಾಸ್ತಿ ಆದರೆ ಪರವಾಗಿಲ್ಲ, ಯಾಕಂದರೆ ಕುದ್ದು ಬಿಕ್ಕೊಳ್ಳುತ್ತೆ. ಹಾಗಾಗಿ ನೋಡಿ, ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಈ ಕನ್ಸಿಸ್ಟೆನ್ಸಿ ಇಟ್ಕೊಂಡಿರೋದು. ಇನ್ನು ಯಾರು ನೀವು ನಮ್ಮದು ವಾಟ್ಸಪ್ ಗ್ರೂಪನ್ನು ಜಾಯಿನ್ ಆಗಿಲ್ಲ ಅಂದರೆ ವಿಶ್ಫುಲ್ ಅಡುಗೆ ಮನೆ ವಾಟ್ಸಪ್ ಗ್ರೂಪ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀವಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಸಾಕು, ನೀವು ನಮ್ಮ ಜೊತೆ ಕನೆಕ್ಟ್ ಆಗ್ತೀರಾ. ನಿಮಗೇನೇ ಕ್ವರೀಸ್ ಆಗಿರ್ಬೋದು, ಡೌಟ್ಸ್ ಆಗಿರ್ಬೋದು, ಅಲ್ಲಿ ನೀವು ನಮ್ಮ ಜೊತೆ ಕಮ್ಯುನಿಕೇಟ್ ಮಾಡ್ಕೋಬೋದು. ನೋಡಿ, ಕಂಟಿನ್ಯೂಸ್ ಆಗಿ ಇದೇ ಥರ ಕೈ ಆಡಿಸ್ಬೇಕು. ತುಂಬ ಸಿಂಪಲ್ ಇದೆ, ತುಂಬ ಈಸಿ ಇದೆ, ದಿಢೀರಂತ ಆಗುತ್ತೆ. ಯಾವುದೇ ಥರ ನೆನೆಸೋದು ರುಬ್ಬೋದು ಅವಶ್ಯಕತೆ ಇಲ್ಲ. ನೀವು ಒಂದು ಸರ್ತಿ ಮಾಡಿ ವರ್ಷಾನುಗಟ್ಲೆನೂ ಕೂಡ ಸ್ಟೋರ್ ಮಾಡ್ಕೊಂಡು ಇಟ್ಕೋಬೋದು. ನೋಡಿ, ಇದನ್ನು ಇದೇ ಥರ ಮಧ್ಯದಲ್ಲಿ ಕೈ ಆಡಿಸ್ತಾ ಒಂದು 5 ನಿಮಿಷ ಕುದಿಸ್ಕೊಂಡು ಬರೋಣ. ನೋಡಿ, ಇಲ್ಲಿ ಮೆಂತ್ಯ ಸೊಪ್ಪು ನೆನೆಯೋಕೆ ಇಟ್ಟಿದ್ವಲ್ಲ ಆಶಾ, ಆ ಮೆಂತ್ಯ ಸೊಪ್ಪನ್ನು ಈಗ 1-2 ಸರ್ತಿ ತೊಳ್ಕೊಂಡು ಮತ್ತೆ ನೀರಿಗೆ ಹಾಕಿ ಇಟ್ಕೊಂಡಿರೋದು. ಸೊ ಇವಾಗ ಇದನ್ನು ನಾವು ಕಟ್ ಮಾಡಬೇಕು. ಕಡ್ಡಿ ಜಾಸ್ತಿ ಇದ್ರೆ ತಕೊಂಡ್ಬಿಡಿ, ಎಳೆದಿದ್ರೆ ಪರವಾಗಿಲ್ಲ. ಇವಾಗ ಮೆಂತ್ಯ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡ್ಕೊಡಿ. ಜಾಸ್ತಿ ಸಣ್ಣ ಬೇಕಾ? ಹೌದು, ಎಷ್ಟು ಸಣ್ಣ ಆಗುತ್ತೆ ಕಟ್ ಮಾಡೋಕ್ಕೆ ಅಷ್ಟು ಸಣ್ಣದಾಗಿ ಕಟ್ ಮಾಡಿ. ಪಕ್ಕಕ್ಕೆ ರವೆ ಹಾಗೆ ಕುದೀತಾ ಇದೆ, ಮಧ್ಯದಲ್ಲಿ ಕೈ ಆಡಿಸ್ಕೊಳ್ಳಿ, ಇಲ್ಲಾಂದರೆ ತಳ ಹತ್ತುತ್ತೆ. ಇವತ್ತಿನ ರೆಸಿಪಿ ನಿಮಗೆ ಯುನೀಕು ಮತ್ತು ಹೊಸದು ಅನಿಸಿದರೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಅಥವಾ ನಿಮ್ಮ ಮನೆಯಲ್ಲಿ ನೀವು ಯಾವ ಥರ ಮಾಡ್ತೀರಾ ಈ ರೆಸಿಪಿ ಅಂತಲೂ ಕೂಡ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಯಾಕಂದರೆ ಸುಮಾರು ಜನ ಮಾಡ್ತಾರೆ, ಸುಮಾರು ಜನಕ್ಕೆ ಗೊತ್ತಿರೋದಿಲ್ಲ. ಸೊ ಹಾಗಾಗಿ ಈ ರೆಸಿಪಿ ಉತ್ತರ ಕರ್ನಾಟಕ ಸೈಡಲ್ಲಿ ಮಾಡುವಂಥದ್ದು, ಆಮೇಲೆ ಸೌದೆ ಒಲೆ ಮೇಲೇ ಮಾಡುವಂಥ ಒಂದು ರೆಸಿಪಿ ಅಂತಲೂ ಕೂಡ ಅನ್ಬೋದು. ಅದಕ್ಕೆ ಅಥೆಂಟಿಕ್ ವೇ ಅಲ್ಲಿ ಮಾಡೋಣ ಅಂಥೇಳಿ ಸೌದೆ ಒಲೆ ಮೇಲೇ ಇವತ್ತೇ ನಾವು ರವೆ ಮತ್ತು ಮೆಂತ್ಯ ಸೊಪ್ಪನ್ನು ಬಳಸಿ 1 ವರ್ಷ ಇಡುವಂಥ ಒಂದು ರೆಸಿಪಿನ ಮಾಡ್ತಾಯಿದ್ದೀವಿ. ನೋಡಿ, ಇಷ್ಟು ಸಣ್ಣದಾಗಿ ಇಲ್ಲಿ ನಮಗೆ ಮೆಂತ್ಯ ಸೊಪ್ಪನ್ನು ಕಟ್ ಮಾಡ್ಕೋಬೇಕು. ಇಲ್ಲಿ ನೋಡ್ಬೋದು, ತುಂಬ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀವಿ. ಇವಾಗ ಈ ಮೆಂತ್ಯ ಸೊಪ್ಪನ್ನು ಪಕ್ಕಕ್ಕೆ ಇಡೋಣ. ರವೆ ಏನಾಗಿದೆ ಅಂತ ನೋಡೋಣ. ನೋಡಿ, ಮೆಂತ್ಯ ಸೊಪ್ಪು ಎಲ್ಲ ನಾವು ಕಟ್ ಮಾಡೋ ತನಕನೂ ರವೆ 10 ನಿಮಿಷ ಕುದಿಸ್ಕೊಂಡಿದ್ದೀವಿ. ನೋಡಿ, ಮೀಡಿಯಮ್ ಫ್ಲೇಮಲ್ಲಿ 10 ನಿಮಿಷ ಕುದಿಸ್ಕೋಬೇಕು, ಆವಾಗ ಈ ಕನ್ಸಿಸ್ಟೆನ್ಸಿ ಬರುತ್ತೆ. ಸೊ ಅಪ್ರಾಕ್ಸಿಮೇಟ್ಲಿ ನಾವಿಲ್ಲಿ 1 ಕಪ್ ರವೆಗೆ 7 ಕಪ್ಪದಷ್ಟು ನೀರು ಹಾಕೋದಂಗೆ ಆಯಿತು. ನೀವು ಒಂದೇ ಸರ್ತಿಗೆ ಜಾಸ್ತಿ ಹಾಕಿನೂ ಕೂಡ ಕುದಿಯೋಕೆ ಇಡ್ಬೋದು, ಅಥವಾ ಮಧ್ಯದಲ್ಲಿ ಗಟ್ಟಿ ಆಗ್ತಾ ಇದೆ ಅಂದಾಗೂ ಕೂಡ ಬಿಸಿ ನೀರು ಮಾಡಿ ಹಾಕೋಬೋದು. ಪರ್ಫೆಕ್ಟಾಗಿ ಬರ್ತಾ ಇದೆ. ಇವಾಗ ಏನು ಮಾಡಬೇಕಂದ್ರೆ ಒಂದು ಸರ್ತಿ ಈ ಥರ ಕೈ ಆಡಿಸ್ಕೊಳ್ಳೋಣ. ಆಮೇಲೆ ಮೇಲ್ಗಡೆ ಇಟ್ಬಿಟ್ಟು
ಒಂದು 3 ನಿಮಿಷ ಇದೇ ಥರ ಸ್ಟೀಮ್ ಮಾಡ್ಕೊಳ್ಳೋಣ, ಕುದಿಸ್ಕೊಳ್ಳೋಣ. ನೋಡಿ 3 ನಿಮಿಷ ಆಗಿದೆ. ಮಧ್ಯ ಮಧ್ಯದಲ್ಲಿ ಕೈ ಆಡಿಸ್ಕೊಂಡಿರೋದು. ನೋಡಿ ಕೆಳಗಡೆ ಏನು ತಳ ಹತ್ಕೊಂಡಿಲ್ಲ, ಯಾಕಂದ್ರೆ ತಳ ದಪ್ಪ ಇದೆ ಅದಕ್ಕೋಸ್ಕರ. ನೋಡಿ ಒಂಥರ ಶೈನ್ ಬಂದಿದೆ, ಕಲರ್ ಚೇಂಜ್ ಆಗಿದೆ, ಇಲ್ಲಿ ನೀವು ನೋಡ್ಬೋದು. ನೋಡಿ ಇಲ್ಲಿ ಸಣ್ಣದಾಗಿ ಕಟ್ ಮಾಡಿದ್ವಲ್ಲ ಮೆಂತ್ಯ ಸೊಪ್ಪು, ಈ ಮೆಂತ್ಯ ಸೊಪ್ಪನ್ನ ಹಾಕೊಳ್ಳೋಣ. ಹಸಿ ಮೆಂತ್ಯ ಸೊಪ್ಪು ಇಲ್ಲ ಅಂದ್ರೆ ಪ್ರತಿಭಾ ಕಸೂರಿ ಮೆಂತ್ಯ ಹಾಕೋಬೋದಾ? ಹಾಕೋಬಹುದು, ಬಟ್ ಎಷ್ಟು ನಾವು ಹಸಿದು ಹಾಕೋತೀವಿ ಅಷ್ಟು ಒಳ್ಳೆ ಫ್ಲೇವರ್ ಬರುತ್ತೆ. ಇದಕ್ಕೇನೆ ಎಳ್ಳಿದೆ ನೋಡಿ, ಬಿಳಿ ಎಳ್ಳು, ಇದನ್ನ ಹಾಕೊಳ್ಳೋಣ. ಅದ್ರ ಜೊತೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕೊಳ್ಳೋಣ. ಬಿಳಿ ಎಳ್ಳು ಇಲ್ಲಿ ನಾನು 3 ಸ್ಪೂನಷ್ಟು ಹಾಕೊಂಡಿದ್ದೀನಿ, ನೀವು ಹೆಚ್ಚು ಕಡಿಮೆ ಹಾಕೋಬಹುದು. ಒಂದು 2 ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸನ್ನು ಹಾಕೊಳ್ಳೋಣ. ಇವಾಗ ಎಲ್ಲ ಕೂಡಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ನೀಟಾಗಿ ಈ ಥರ ಕೈ ಆಡಿಸ್ಕೊಳ್ಳೋಣ. ಅದು ಬೇಯಬೇಕು, ಕುದಿಬೇಕು ಅಂತೇನಿಲ್ಲ, ಏನೂ ಇಲ್ಲ ಆಶಾ. ಇನ್ನು ತೆಗಿಯೋಕ್ಕೆ ಇನ್ನೂ ಒಂದು 5 ನಿಮಿಷ ಇದೆ ಅಂದರೆ ಹಾಕೋಬಹುದು. ಯಾಕಂದರೆ ಮೆಂತ್ಯ ಸೊಪ್ಪು ಎಳೆದಿದೆ ಅಲ್ಲ, ತುಂಬ ಹೊತ್ತೇನು ಟೈಮ್ ತಗೊಳ್ಳಲ್ಲ. ನೋಡಿ ಕಲರ್ ಅಂತೂ ಸೂಪರಾಗಿ ಬರ್ತಾ ಇದೆ, ಇಲ್ಲಿ ನೀವು ನೋಡ್ಬೋದು, ಸಖತ್ತಾಗಿ ಕಾಣಿಸ್ತಾ ಇದೆ. ಇಲ್ಲಿ ನೋಡಿ ಗಂಜಿ ಥರ ಬಿಡಬೇಕು. ಅದಕ್ಕೇನೆ ಇಲ್ಲಿ ಚಿರೋಟಿ ರವೆ ತೊಗೊಂಡಿರೋದು. ನೀವು ಉಪ್ಪಿಟ್ಟಿನ ರವೆ ತೊಗೋತೀನಿ ಅಂದರೆ ಮಿಕ್ಸಿಯಲ್ಲಿ ಒಂದು 2 ಸುತ್ತು ಆಡಿಸ್ಬಿಟ್ಟು ಯೂಸ್ ಮಾಡ್ಕೋಬೋದು. ಫಸ್ಟ್ ಕ್ಲಾಸ್ ಆಗಿ ನೋಡಿ, ಇಲ್ಲಿ ನೀವು ನೋಡ್ಬೋದು ಶೈನು ಬಂದಿದೆ. ಇವಾಗ ಕುದ್ದಿದೆಯೋ ಇಲ್ಲೋ ಅಂತ ಯಾವ ಥರ ಚೆಕ್ ಮಾಡೋದು ಅಂದರೆ ಚಮಚನ ಉಲ್ಟಾ ಮಾಡಿಬಿಟ್ಟು ಈ ಥರ ಒಂದು ಎಳೆ ಎಳೆದಿದ್ರೆ ಆಶಾ, ಎರಡೂ ಕೂಡಂಗಿಲ್ಲ, ಚೆನ್ನಾಗಿ ಕುದ್ದಿದೆ. ಆಮೇಲೆ ಕಲರು ಕೂಡ ಚೇಂಜ್ ಆಗಿದೆ. ಇವಾಗ ಏನು ಮಾಡೋಣ ಅಂದರೆ ಮೇಲ್ಗಡೆ ಮುಚ್ಚಳ ಮುಚ್ಚಿಬಿಟ್ಟು 1 ನಿಮಿಷ ಬಿಡೋಣ, ಜಾಸ್ತಿ ಹೊತ್ತು ಬೇಡ. ನೋಡಿ 1 ನಿಮಿಷ ಆಗಿದೆ. ಇವಾಗ ಉರಿನ ತಕೊಂಡು ಬಿಡೋಣ ಅಂತ ಆಶಾ. ಆಮೇಲೆ ನೀವು ಗ್ಯಾಸ್ ಮೇಲೆ ಮಾಡ್ತಾ ಇದ್ರೆ ಫ್ಲೇಮನ್ನು ಆಫ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಸೌದೆನ ತಕೊಂಡ್ಬಿಟ್ಟು ಇದನ್ನ ಪಕ್ಕಕ್ಕೆ ಎತ್ತಿಟ್ಬಿಡ್ತೀನಿ. ಮೇಲ್ಗಡೆ ಮುಚ್ಚಿಬಿಟ್ಟು ಪಕ್ಕಕ್ಕೆ ಎತ್ತಿಡೋಣ. ಇದೇ ಥರ ಇಟ್ಟರೆ ಇನ್ನೂ ಗಟ್ಟಿ ಆಗುತ್ತೆ, ಹಾಗಾಗಿ ಮೇಲ್ಗಡೆ ಮುಚ್ಚಿಬಿಟ್ಟು ಇದನ್ನ ಎತ್ತಿ ಪಕ್ಕಕ್ಕೆ ಇಡೋಣ. ನೋಡಿ ಈ ಥರ ಸೀರೆನ ರೆಡಿ ಮಾಡ್ಕೊಂಡಿದ್ದೀವಿ. ಈ ಥರ ಹಪ್ಪಳನ ಹಾಕೋಬೋದು. ನೋಡಿ ಎಷ್ಟು ದೊಡ್ಡದು ಬೇಕು ಅಷ್ಟು ದೊಡ್ಡದು ಮಾಡ್ಕೋಬೋದು ಪ್ರತಿಭಾ. ಬಟ್ ಹಾಕೋಬೇಕಾದ್ರೆ ಮಧ್ಯದಲ್ಲಿ ತಿಳುವ ಮತ್ತೆ ದಂಡಿಗೆ ದಪ್ಪ ಆ ಥರ ಹಾಕೋಬೇಡಿ, ಈಕ್ವಲ್ ಆಗಿ ಹಾಕೋಬೇಕು. ನೋಡಿ ಈ ಥರ ತುಂಬಾ ಚೆನ್ನಾಗಿ ಬರುತ್ತೆ. ತುಂಬಾ ತಿಳುನು ಹಾಕೋಕ್ ಹೋಗಬೇಡಿ, ಸ್ವಲ್ಪ ಮೀಡಿಯಂ ಆಗಿದ್ರೆ ಚೆನ್ನಾಗಿ ಬರುತ್ತೆ. ಹಿಟ್ಟಿಗೆ ಚೆನ್ನಾಗಿ ಕೈ ಆಡಿಸ್ಬಿಟ್ಟು ಬೇಯಿಸ್ಕೊಂಡಿರ್ಬೇಕಲ್ಲ, ಈ ಥರ ಹಾಕೋಬೇಕು. ತುಂಬಾ ಸುಲಭ ಹಾಕೋದು, ನಿಧಾನಕ್ಕೆ ತಿಳ್ಕೊಳ್ಳಿ. ನೋಡಿ ಇಲ್ಲಿ ಈ ಥರ ಹಪ್ಪಳನ ಹಾಕೊಂಡು ಬಂದಿರೋದು. ಇವತ್ತೇ ತುಂಬ ಜಾಸ್ತಿ ಬಿಸಿಲಿದೆ, ಸೊ ಬೆಳಗ್ಗೆ ಹಾಕಿದರೆ ನೀವು ಸಂಜೆ ಹೊತ್ತು ಇದನ್ನು ಆರಿದ ನಂತರ ಒಂದು ಸರ್ತಿ ತಿರುಗಿಸ್ಕೊಳ್ಳಿ. ಹಪ್ಪಳ ನೀಟಾಗಿ ಉತ್ಸುತ್ತೆ. ಅದ್ರ ನಂತರ ಈ ಹಪ್ಪಳಗಳನ್ನ ನಾವು ನೆಕ್ಸ್ಟ್ ಡೇ ಮತ್ತೆ ಬೆಳಗ್ಗೆ ಬಿಸಿಲಿಗೆ ಹಾಕಿದರೆ 2 ದಿವಸದಲ್ಲಿ ಈ ಹಪ್ಪಳ ಒಣಗಿ ರೆಡಿ ಆಗುತ್ತೆ. ಸೊ 2 ದಿವಸದ ನಂತರ ಈ ಹಪ್ಪಳ ಯಾವ ಥರ ಆಗುತ್ತೆ ಅಂತ ನೋಡೋಣ ಬನ್ನಿ. ನೋಡಿ ಅರ್ಧ kg ಇದು ಚಿರೋಟಿ ರವೆ ಮೆಂತ್ಯ ಸೊಪ್ಪಿನ ಹಪ್ಪಳ ರೆಡಿಯಾಗಿದ್ದಾವೆ. ಸೊ ಅರ್ಧ kgಯಲ್ಲಿ 100 ಹಪ್ಪಳಗಳು ಆಗುತ್ತೆ. ಹೌದು, ಅಷ್ಟೇ ತೆಳಗಾಗಿ ಅಷ್ಟೇ ಚೆನ್ನಾಗಾಗಿದೆ. ಇಲ್ಲಿ ನೀವು ನೋಡ್ಬೋದು. ನೋಡಿ ಟೆಕ್ಸ್ಚರು ಕೂಡ ಪರ್ಫೆಕ್ಟಾಗಿ ಬಂದಿದೆ. ಹಿಟ್ಟು ಚೆನ್ನಾಗಿ ನೆಂದಿದ್ರೆ ಮಾತ್ರ ಈ ಥರ ಟೆಕ್ಸ್ಚರ್ ಬರುತ್ತೆ. ನೀವು ಡೈರೆಕ್ಟಾಗಿ ಬಟ್ಟೆಯಲ್ಲಿನೇ ಅಂದರೆ ಸೀರೆ ಮೇಲ್ಗಡೆನೆ ಈ ಥರ ಹಪ್ಪಳ ಹಾಕಿದ್ರೆ ಹಪ್ಪಳ ಉಚ್ಚಿಲ್ಲ ಅಂದರೆ ಹಪ್ಪಳ ಅದು ಹಿಂದಿನ ಭಾಗಕ್ಕೆ ಅಂದರೆ ಸೀರೆದು ಹಿಂದಿನ ಭಾಗಕ್ಕೆ ಆಶಾ ನೀರನ್ನ ಹೊಡೆದ್ಬಿಟ್ಟು ನೀವು ಹಪ್ಪಳನ ತಕ್ಕೋಬಹುದು. ಪ್ಲಾಸ್ಟಿಕ್ ಮೇಲೆ ಹಾಕಿದ್ರೆ ಅಂತೂ ಏನು ಸಮಸ್ಯೆ ಇಲ್ಲ. ಬಟ್ ಹಪ್ಪಳ ಪೂರ್ತಿ ಒಣಗೋದ ನಂತರ ತೆಗಿಯೋಕೆ ಹೋದ್ರೆ ಹಪ್ಪಳ ಬರೋಂಗಿಲ್ಲ. ಸ್ವಲ್ಪ ಹಪ್ಪಳ ಹಸಿ ಇರಬೇಕಾದ್ರೆ ನೀವು ಹಪ್ಪಳನ ತಿರುಗಿಸ್ಬಿಟ್ಟು ಒಣಗಿಸ್ಬೇಕು, ಆವಾಗ ಹಪ್ಪಳ ಇಟ್ಟು ಚೆನ್ನಾಗಿ ಬರುತ್ತೆ. ಇಲ್ಲಿ ನೀವು ನೋಡ್ಬೋದು. ನೋಡಿ ಇವಾಗ ಈ ಹಪ್ಪಳ ಎಣ್ಣೆಗೆ ಹಾಕಿದ ನಂತರ ಯಾವ ಥರ ಬರುತ್ತೆ ಅಂತ ನೋಡೋಣ. ನೋಡಿ ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಇದ್ರೊಳಗಡೆ ಹಪ್ಪಳನ ಬಿಡೋಣ. ನೀವು ಎಣ್ಣೆ ಚೆನ್ನಾಗಿ ಕಾಯಿಸಿದ್ರೆ ಮಾತ್ರ ಹಪ್ಪಳ ಚೆನ್ನಾಗಿ ಅರಳುತ್ತೆ. ಇಲ್ಲಿ ನೀವು ನೋಡ್ಬೋದು, 1ಕ್ಕೆ 3 ಪಟ್ಟು ಹಪ್ಪಳ ಇಲ್ಲ ಅರಳಿದೆ. ಹೌದು, ಪಟಪಟ ಅಂತ ಆಗೋಗುತ್ತಲ್ಲ. ಹೌದು, ತುಂಬ ಫಾಸ್ಟಾಗಿ ಆಗುತ್ತೆ. ನೋಡಿ ಫ್ಲೇಮನ್ನು ಒಂದೇ ಫ್ಲೇಮಲ್ಲಿ ಇಟ್ಕೊಂಡು ಪಟ ಹಪ್ಪಳನ ಕರ್ಕೋಬೋದು. ಸ್ವಲ್ಪ ಕೆಂಪಾಗಿಲ್ಲ ನೋಡು ಹಪ್ಪಳ. ಹೌದು, ನೋಡಿ ಎಷ್ಟು ಚೆನ್ನಾಗಿ ಅರಳುತ್ತಾ ಇದೆ.
ನೋಡಿ ಬಿಸಿ ಬಿಸಿ ಹಪ್ಪಳನ ಕರ್ಕೊಂಡು ಬಂದಿರೋದು. ಇವಾಗ ಅರ್ಧ KGಯಲ್ಲಿ 100 ಹಪ್ಪಳನ ಯಾವ ಥರ ಮಾಡೋದು ಅಂತ ನೋಡಿದ್ದೀರಾ. ಇಲ್ಲಿ ನೀವು ನೋಡ್ಬೋದು, ಕಲರು ಕೂಡ ಸ್ವಲ್ಪ ಕೆಂಪಾಗಿಲ್ಲ, ಕರಿ ಆಗಿಲ್ಲ, ಫಸ್ಟ್ ಕ್ಲಾಸಾಗಿ ಬಂದಿದೆ. ಇಲ್ಲಿ ನೋಡಿ, ಎಣ್ಣೆ ಕೂಡ ಹಿಡ್ದಿಲ್ಲ, ಅಷ್ಟು ಚೆನ್ನಾಗಿ ಹಪ್ಪಳ ಆಗಿದೆ. ಸೊ ಇವಾಗ ಹಪ್ಪಳನ ನಾವು ಮುರಿದ್ಬಿಟ್ಟು ನೋಡೋಣ. ನೋಡಿ ಎಷ್ಟು ಪುಡಿ ಪುಡಿ ಆಗುತ್ತೆ ಅಂತ. ನೋಡಿ ಅಷ್ಟೇ ಕ್ರಿಸ್ಪಿಯಾಗಿದೆ ಈ ಹಪ್ಪಳ. ಯಾಕಂದರೆ ಇದ್ರೊಳಗಡೆ ನಾವೇನು ಪಾಪಡ್ ಖಾರ ಹಾಕಿಲ್ಲ, ಸೋಡಾ ಹಾಕಿಲ್ಲ, ಬೇರೆ ಯಾವುದೂ ಇಂಗ್ರೀಡಿಯೆಂಟ್ಸನ್ನು ಹೊರಗಡೆ ತಂದು ಹಾಕಿಲ್ಲ. ಮನೇಲಿರೋಂಥ ಇಂಗ್ರೀಡಿಯೆಂಟ್ಸ್, ಸಿಂಪಲ್ ಇಂಗ್ರೀಡಿಯೆಂಟ್ಸನ್ನು ಹಾಕಿಬಿಟ್ಟು ಮಾಡ್ಕೊಳ್ಳೋವಂಥ ಈ ಹಪ್ಪಳದ ರೆಸಿಪಿ ಅನ್ಬೋದು. ಒಂದು ಸರ್ತಿ ಮಾಡಿ ವರ್ಷಾನುಗಟ್ಲೆನೂ ಕೂಡ ಸ್ಟೋರ್ ಮಾಡ್ಕೋಬೋದು. ಒಂದು ಮಾಡೋದು ಕೂಡ ತುಂಬಾ ಈಸಿ ಇದೆ, ಲಟ್ಸೋದು ಅವಶ್ಯಕತೆ ಇಲ್ಲ. ಬರೀ ನೀವು ಇದನ್ನು ರವೆನ ಚೆನ್ನಾಗಿ ಕುದಿಸ್ಕೋಬೇಕು ಹೇಳಿರೋದು ರೀತಿಯಲ್ಲಿ. ಸೊ ಆವಾಗ ನಿಮ್ದು ಹಪ್ಪಳ ಇಷ್ಟೇ ಚೆನ್ನಾಗಿ ಬರುತ್ತೆ. ನೋಡಾಶ ಫುಲ್ ಕ್ರಿಸ್ಪಿ ಆಗಿದೆ ಪ್ರತಿಭಾ. ಕುರು 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 ಅಂತ ಸೌಂಡ್ ಬರ್ತಾ ಇದೆ. ಕುರು ಕುರು ಅಷ್ಟೇ ಅಲ್ಲ, ಬಾಯಲ್ಲಿಟ್ಟರೆ ಬೆಣ್ಣೆ ಹಾಗೆ ಕರಗ್ತೈತೆ. ಯಾಕಂದರೆ ಸ್ವಲ್ಪ ಹಾಡು ಅನ್ನಿಸ್ತಾ ಇಲ್ಲ ಬಾಯಲ್ಲಿ, ಬರೀ ನಾಲ್ಗೆ ಮೇಲೆ ಇಟ್ರೇ ಕರಗುತ್ತೆ. ಅಷ್ಟು ಚೆನ್ನಾಗಿದೆ. ಈ ರೆಸಿಪಿನ ಮಾಡೋದನ್ನು ಮಿಸ್ ಮಾಡಬೇಡಿ. ಅದ್ರ ಜೊತೆ ಮೆಂತ್ಯ ಸೊಪ್ಪು ಕೂಡ ಹಾಕಿದ್ದೀವಲ್ಲ, ಚೆನ್ನಾಗಿ ಫ್ಲೇವರ್ ಕೊಡ್ತಾ ಇದೆ. ಡಿಫ್ರೆಂಟಾಗಿದೆ ರೆಸಿಪಿ. ಸೊ ಮೆಂತ್ಯ ಸೊಪ್ಪು ಹಾಕಿ ಕೂಡ ಈ ಥರ ಮಾಡ್ಕೊಂಡಿರೋ ಅಂಥದ್ದು ನೋಡಿ. ಒಂದಕ್ಕೆ 2 ಪಟ್ಟು ಅರಳಿರೋದು, ಎಷ್ಟು ಚೆನ್ನಾಗಿ ಅರಳಿದೆ ಅಂತ ಇಲ್ಲಿ ನೀವು ನೋಡ್ಬೋದು. ತುಂಬ ಚೆನ್ನಾಗಿ ಬಂದಿದೆ ಈ ಹಪ್ಪಳದ ರೆಸಿಪಿ. ನೀವು ಈ ರೆಸಿಪಿ ಹಪ್ಪಳ ಯಾವತ್ತೂ ಮಾಡಿಲ್ಲ ಅಂದರೆ ಖಂಡಿತ ಟ್ರೈ ಮಾಡಿ. ನಿಮ್ದು ಈ ರೆಸಿಪಿ ಫೇಲ್ ಆಗೋದಿಲ್ಲ. ಮತ್ತೆ ಸಿಗೋಣ ಇದೇ ಥರ ಹೊಸ ಹೊಸ ರುಚಿ, ಹೊಸ ಹೊಸ ಅಡುಗೆ ಜೊತೆ. ವಿಶ್ ಫುಲ್ ಅಡುಗೆ ಮನೆಯಲ್ಲಿ. ಥ್ಯಾಂಕ್ ಯು.